ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಜಿಂದಾಲ್ ಕಂಪನಿಯು ಸಂಡೂರಿನ ಲಾರಿ ಮಾಲೀಕರಿಗೆ ಅದಿರು ಸಾಗಣೆ ದರದಲ್ಲಿ ಪ್ರತಿ ಟನ್ಗೆ 6.5% ಹೆಚ್ಚಳ ಮಾಡಿದ್ದು, ಇದರಿಂದ ಲಾರಿ ಮಾಲೀಕರ ಬಹುದಿನಗಳ ಬೇಡಿಕೆ ಈಡೇರಿದೆ ಎಂದು ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಉಪ್ಪಾರ ಈರಣ್ಣ ತಿಳಿಸಿದರು. ಸಂಡೂರು ಪಟ್ಟಣದ ಕೂಡ್ಲಿಗಿ ರಸ್ತೆಯಲ್ಲಿರುವ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಹೀಗೆ 4 ವರ್ಷಗಳ ಹಿಂದೆ ಸಾಗಣೆ ದರ ಹೆಚ್ಚು ಮಾಡಿದ್ದು, ಈವರೆಗೆ ಅದರ ಹೆಚ್ಚಳವಾಗಿರಲಿಲ್ಲ. ಈಗ ಆಗಿರುವ ದರ ಹೆಚ್ಚಳದ ಹಿಂದೆ ಸಚಿವ ಸಂತೋಷ್ ಲಾಡ್ ಹಾಗೂ ಸಂಸದ ತುಕಾರಾಂ ಅವರ ಸಹಕಾರವಿದೆ ಎಂದು ನೆನೆದರು. ಇದರ ಜೊತೆಗೆ ಜಿಂದಾಲ್ ಕಂಪನಿಯು ಲಾರಿ ಮಾಲೀಕರಿಗೆ ನೇರವಾಗಿ ಹಣ ಪಾವತಿ ಮಾಡುವುದರಿಂದ ಮತ್ತಷ್ಟು ಲಾಭವಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಟ್ರಾನ್ಸ್ಪೋರ್ಟರ್ಗಳನ್ನು ಸೈಡ್ಲೈನ್ ಮಾಡುವ ವಿಚಾರದಲ್ಲಿ ಜಿಂದಾಲ್ ಕಂಪನಿಯೇ ನಿರ್ಧಾರವನ್ನು ತೆಗೆದುಕೊಂಡಿದ್ದು, ಲಾರಿ ಮಾಲೀಕರಿಗೆ SWML ಕಂಪನಿಯಿಂದ ಹಣ ಪಾವತಿ ಮಾಡುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಲಾರಿ ಮಾಲೀಕರ ಸಂಘದ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಉಮೇಶ್, ಗಣೇಶ್, ಸಿರಾಜ್, ಧರ್ಮಾಪುರ ಉಮೇಶ್, ಎಜಿ ನಿಜಾಮ್, ತಾರನಗರ ಮೌಲಾ ಸಾಬ್, ಧರ್ಮಾಪುರ ನಾಗರಾಜ್, ಬಾವಳ್ಳಿ ಅಂಬರೀಶ್, ಕಮ್ತೂರು ಪೆನ್ನಯ್ಯ, ಸಂಡೂರು ಟೌನ್ ಅಧ್ಯಕ್ಷ ತಿಮ್ಮಣ್ಣ, ದೌಲತ್ಪುರ ನಬಿಸಾಬ್ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸುಮಾರು 4 ವರ್ಷಗಳಿಂದ ಸತತವಾಗಿ ನಮಗೆ ಏನು JSW ಕಡೆಯಿಂದ ಈ ನಮ್ಮದು ಟ್ರಾನ್ಸ್ಪೋರ್ಟ್ ದರ ಹೆಚ್ಚಿಗೆ ಮಾಡಬೇಕಂದ್ರೆ ನಾವು ಸತತವಾಗಿ ಅದ್ರ ಬಗ್ಗೆನೇ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಏನು ನಾವು JSW ಕಂಪ್ನಿ ಕಡೆಯಿಂದ 6.5% ನವೆಂಬರ್ 1ನೇ ತಾರೀಕಿನಿಂದ ಏನದು ನಮಗೆ ಇನ್ಕ್ರೀಸ್ ಮಾಡಿ ಕೊಟ್ಟರು ಅಂತೇಳಿ ಆ JSW ಕಂಪನಿ ಕೂಡ ನಾವು ಎಲ್ಲ ನಮ್ಮ ಲಾರಿ ಮಾಲೀಕರ ಕಡೆಯಿಂದ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಇದು ಮೇಲತ್ತಾಗಿ 6.5% ಆಗಬೇಕಾಗಿದ್ರು 2021ರಲ್ಲೇ ಕೊನೆ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೆ 4 ವರ್ಷದಿಂದ ನಮ್ಗೆ ಯಾವುದೋ ರೇಟ್ ಸಿಗ್ತಿದ್ದಿಲ್ಲ. ಇದಕ್ಕೆ ಸತತವಾಗಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರು, ಆಮೇಲೆ ನಮ್ಮ MP ಸರ್ ಆಗಿರ್ತಕ್ಕಂಥ ತುಕಾರಾಂ ಸರ್ ಅವರು, ಆಮೇಲೆ ನಮ್ಮ ML ಆಗಿರ್ತಕ್ಕಂಥ ಅನ್ನಪೂರ್ಣಕ್ಕನವರು. ಇವರು ಏನು ನಮ್ಮ ತಾಲೂಕಿನಲ್ಲಿ ಇವರು ನಮ್ಮ ತಾಲೂಕಿನಲ್ಲಿ ಇದ್ದಿದ್ದಕ್ಕಾಗಿ ಇವ್ರ ಸಹಾಯದಿಂದ ಆಕ್ಚುಲಿ ನಾವು ಅವ್ರ ಮುಖಾಂತರ ಹೋಗಿದ್ವಿ. ನಮ್ಗೆ MP ಸರ್ ಬಹಳಷ್ಟು ಸಾರಿ ಹೇಳ್ತಾ ಇದ್ರು, ನಾವು ಕೂಡ ಅವರು ಸತತ 5-6 ತಿಂಗಳಿಂದ ನಾವು ಹಿಂಬಾಲ್ ಹತ್ತಿ ನಮಗೆ ಇದೇ ರೀತಿ 6.5% ಅಡ್ವಾನ್ಸ್ ಆಗಬೇಕು, 4 ವರ್ಷದಿಂದ ನಮಗೆ ರೇಟ್ ಸಿಕ್ಕಿಲ್ಲ. ದಯಮಾಡಿ ನೀವು ಇದನ್ನ ಏನಾದರೂ ಮಾಡಿ ನಮ್ಮ ಕಾರ್ಯರೂಪಕ್ಕೆ ತಂದುಕೊಡ್ಬೇಕು, ನಮ್ಮ ಲಾರಿ ಮಾಲೀಕರಿಗೆ ಒಳ್ಳೇದಾಗಬೇಕಂತೇಳಿ ನಾವು ಸತತವಾಗಿ ಅವ್ರನ್ನ ಹಿಂಬಾಲಿಸಿದ್ದೀವಿ. ಅವ್ರು ನಮಗೆ ಮಾತು ಕೊಟ್ಟಿದ್ರು, ಜಿಂದಾಲ್ ವಿಷಯದಾಗಿ ನೀವೇನು ಗಲಾಟೆ ಏನು ಮಾಡಬೇಡ್ರಿ, ನಾನು ಅದನ್ನು ಮುಂದೆ ನಿಂತು ಮಾಡಿಸ್ಕೊಡ್ತೀನಿ, ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಬೇಕು, ಸ್ವಲ್ಪ ಶಾಂತ ರೀತಿಯಿಂದ ನೀವು ಇರ್ರಿ, ನಾನು ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಅದು ಮಾತಿಗೆ ತಕ್ಕಂಗ ನಮ್ಮ MP ಸರ್ ಅವರು 6.5% ಅನೌನ್ಸ್ ಮಾಡಿ ಅಲ್ಲಿದ್ದ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಕೂಡ ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ಲಾರಿ ಮಾಲೀಕರ ಪರಿಸ್ಥಿತಿ ಸರಿ ಇಲ್ಲ. 4 ವರ್ಷದಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಡೀಸೆಲ್, ಟೈರ್, ಲಾರಿ ಡ್ರೈವರ್, ಕ್ಲೀನರ್ ಪ್ರತಿಯೊಂದು ಏನಿದೆ ಎಲ್ಲ ಹೆಚ್ಚಾಗಿದೆ. ಏನಾದರೂ ಮಾಡಿ ನಮ್ಮ ಲಾರಿ ಮಾಲೀಕರು, ನಮ್ಮ ತಾಲೂಕಿನವರು ಹಿಂಗಾಗಿ 6.5% ಕೊಡ್ಲೇಬೇಕಂತೇಳಿ ಅವ್ರು ಒತ್ತಾಯ ಮಾಡಿದ ಮೇಲೆ ಎಲ್ಲ ನಮ್ಮ ತಾಲೂಕು ಲಾರಿ ಮಾಲೀಕರ ಕಡೆಯಿಂದ, ಗ್ರಾಮದ ಲಾರಿ ಮಾಲೀಕರ ಕಡೆಯಿಂದ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಇದನ್ನ 6.5% ನಮಗೆ ನವೆಂಬರ್ 1ನೇ ತಾರೀಕಿನಿಂದನೇ ಅನೌನ್ಸ್ ಮಾಡೋಂಥದ್ದಾಯಿತು. ಅದಾದ್ಮೇಲೆ ಈಗ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ, ಇದು ನಾವು ಚರ್ಚೆಗೆ ಹೋದಾಗ JSW ಕಂಪ್ನಿಗೆ 6.5% ನಮ್ಮ ಏನು ತಾಲೂಕು ಯೂನಿಯನ್ ಮೇಲಡಿಯಿಂದ ನಾವೇನು JSW ಮುರುಗನ್ ಸರ್ ಪ್ರೆಸಿಡೆಂಟ್ ಅವರಿಗೆ ಏನು ನಾವು ಮೇಲಡಿಯಿಂದ ನಾವು ನಮ್ಮ ಮನೆಗಳನ್ನು ಕಳಿಸಿದ್ದೀವಿ. ನಮ್ಮ ನೋವುಗಳು, ನಮ್ಗೆ ಆಗ್ತಕ್ಕಂಥ ಆ ಟೈರಿನ ಬೆಲೆ, ಡೀಸೆಲು, ಎಲ್ಲದನ್ನ ನಾವು ಅವ್ರ ಮೇಲಡಿಯಿಂದ ಕಳಿಸಿದ್ದೀವಿ. ನಾವು ಕೂಡ ಡೈರೆಕ್ಟ್ ಆಗಿ ಲೆಟರ್ ಕೂಡ ಕೊಟ್ಟು ಸಾಕಷ್ಟು ಸಾರಿ ಅವ್ರನ್ನ ಭೇಟಿ ಆಗಂತ ಕೆಲಸ ಕೂಡ ನಮ್ಮ ತುಕಾರಾಂ ಸರ್ ಅವರು ಮಾಡಿದ್ರು. ಆ ವಿಷಯದಲ್ಲಿ ನಾವು 6.5% ಅಡ್ವಾನ್ಸ್ ಆದ್ಮೇಲೆ ನಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟರೆ, ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ, ನೇರವಾಗಿ ನಾವೇ ನಿಮಗೆ ಪೇಮೆಂಟ್ ಮಾಡ್ತೀವಿ ಅನ್ನೋ ಒಂದು ಗುಡ್ ನ್ಯೂಸ್ ನಮಗೆ ಅವ್ರು ಕೊಟ್ಟರು. ಅದಕ್ಕೆ ನಾವು ಎಕ್ಸೆಪ್ಟ್ ಆದ್ವಿ. ಓಕೆ, ಇದಕ್ಕಿಂತ ಸಂತೋಷದ್ದು ಏನಿಲ್ಲಲ್ಲ ಸರ್, ಒಳ್ಳೇದಾಯ್ತು, ನಮಗೆ 6.5% ರೇಟು ಸಿಕ್ತು. ನೀವು ಡೈರೆಕ್ಟ್ ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ನಮಗೆ ಈ ಕಡೆಗೆ ಒಂದು 4% ಜಾಸ್ತಿ, ಈ ಕಡೆಗೆ ಒಂದು 6% ಸಿಕ್ತು. ಆಮೇಲೆ ಅದಕ್ಕಿದಕ್ಕ ಏನನ್ನ ನಾವು ಖರ್ಚು ಮಾಡ್ತಿದ್ವಿ ಅದೆಲ್ಲ ದುಂದು ವೆಚ್ಚಗಳೆಲ್ಲ ನಮಗೆಲ್ಲ ಉಳಿತಾಯ ಆಯ್ತು. ಇದಕ್ಕಿಂತ ಒಳ್ಳೆ ಕೆಲಸ ನಮಗೆ ಇನ್ನೇನು ಬೇಕಂತೇಳಿ ಇದಕ್ಕೇನು ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ
ನಮ್ಮ ಸಂತೋಷ್ ದಾದವರು, ತುಕಾರಾಮ್ ಸರ್ ಅವರು, ಸೊ ಕೆಲವು ಲೀಡರ್ಸ್ಗಳೆಲ್ಲ ಇದ್ರ ಬಗ್ಗೆ ಬಹಳ ಸತತ ಪ್ರಯತ್ನ ಮಾಡಿ ಏನಾದ್ರೂ ಮಾಡಿ ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಇವತ್ತೆಲ್ಲ ನಮ್ಮ ತಾಲೂಕು ಲಾರಿ ಮಾಲೀಕರ ಕಡೆಯಿಂದ, ಆಮೇಲೆ ನಮ್ಮ ಗ್ರಾಮೀಣ ಅಧ್ಯಕ್ಷರು ಲಾರಿ ಮಾಲೀಕರ ಕಡೆಯಿಂದ, ಜಿಲ್ಲೆ ಇರ್ತಕ್ಕಂಥ ಲಾರಿ ಮಾಲೀಕರ ಕಡೆಯಿಂದ ತುಂಬ ಹೃದಯದಿಂದ ನಾನು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಇದು 6% ಏನು ಅನೌನ್ಸ್ ಆದ್ಮೇಲೆ, ಸೊ ನಮಗೆ 6% ಅನೌನ್ಸ್ ಆದ್ಮೇಲೆ ನೆಕ್ಸ್ಟ್ ದಿನ ನಮಗೆ ಮೀಟಿಂಗ್ ಕರೀತಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಮಗೇನು ಕುಂದುಕೊರತೆಗಳಿದ್ವು, ಸೊ ಅದನ್ನ ಆಲ್ಮೋಸ್ಟ್ ಆಲ್ ಅವ್ರಿಗೆಲ್ಲ ಅವ್ರ ಗಮನಕ್ಕೆ ಇತ್ತದು. ಸೊ ನಮಗೆ ಬಹಳ ಕೊರತಿದ್ದೇನೆಂದ್ರೆ ಪೇಮೆಂಟ್ ವಿಷಯದಲ್ಲಿ ಬಹಳ ಕೊರತೆ ಇತ್ತು. ಯಾಕಂದ್ರೆ ನಾವು ದುಡಿದಿದ್ದೇ ನಮ್ಗೆ ಕೈ ಸೇರ್ತಿಲ್ಲ ಅಂದ್ಮೇಲೆ, ಸೊ ನಾವು ಲಾರಿ ನಡೆಸೋದು ಕಷ್ಟ ಐತೆ ಅಂತ ಹೇಳಿ ಅವ್ರ ಗಮನ ಕೂಡ ಇತ್ತಿದ್ರು. ಸೊ ಆಮೇಲೆ ಅವರು ಒಂದು ವಾರ ಟೈಮ್ ತಗೊಂಡ್ಮೇಲೆ ಮತ್ತೆ ನಮಗೆ ಅವ್ರು ಕಳೆದು ಗುಡ್ ನ್ಯೂಸ್ ಕೊಟ್ಟರು, ಇಲ್ಲ ಡೈರೆಕ್ಟ್ ಆಗಿ ನಾವೇ ಪೇಮೆಂಟ್ ಮಾಡ್ತೀವಿ. ಸೊ ಯಾರು ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂದ್ಮೇಲೆ ಇಲ್ಲಿ SWML ಕಂಪನಿ, JSW ಕಂಪನಿ 6% ಕೊಟ್ಟಿದ್ದು, SWML ಕಂಪನಿ ಏನಿದೆ ಇಲ್ಲ ನಾವೇ ನೇರವಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ, ನಾವೇ ನೇರವಾಗಿ ನಿಮಗೆ ಪೇಮೆಂಟ್ ಕೊಡ್ತೀವಿ ಅನ್ನೋ ವಿಚಾರ ಅವ್ರು ಬಂದ್ಮೇಲೆ ಸೊ ಅದನ್ನ ನಾವು ಸ್ವಾಗತ ಬಯಸಿದ್ವಿ. ಯಾಕಂದ್ರೆ ಇವು ಸುಮಾರು ದಿನಗಳಿಂದ ನಾವು ಕೂಡ ಅದ್ರ ಬಗ್ಗೆ ಬಹಳ ನೋವು ಅನುಭವಿಸಿದ್ವಿ ಪೇಮೆಂಟಿನ ವಿಚಾರವಾಗಿ. ಸೊ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಸೊ ನಾವೇನು ಯಾರಿಗೆ ಅದ್ರ ಬಗ್ಗೆ ತಪ್ಪಾಗಿ ನಾವು ಎಲ್ಲಿ ಮಾತಾಡಕ್ಕೂ ಹೋಗಿಲ್ಲ. ಸೊ ವಿಷಯದಲ್ಲ ಅದು ಕೂಡ ಸಂತೋಷ್ ದಾದರಾಗ್ಲಿ, ತುಕಾರಾಮ್ ಸರ್ ಆಗಲಿ, ಆಮೇಲೆ ನಮ್ಮ ಏನು ಲೀಡರ್ಸ್ ಉಳಿದಾರಲ್ಲ ಅವ್ರು ಕೂಡ ಇದ್ರ ಬಗ್ಗೆ ಎಲ್ಲಿ ತಕರಾರು ಎತ್ತಿಲ್ಲ. ಸೊ ಯಾವಾಗ 6% ಆದ್ಮೇಲೆ ನಮ್ಮ ನೋವುಗಳಿಗೆ ಸ್ಪಂದಿಸಿದ ಮೇಲೆ ನಮ್ಮ ಕಷ್ಟಕ್ಕೆ ಅವ್ರಿಗೆ ಅನುಗುಣವಾಗಿ ತದನಂತರ ಅವರು ಇಲ್ಲ ನಾವೇ ಪೇಮೆಂಟ್ ಡೈರೆಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ, ಇದ್ರ ಯಾರು ಮಧ್ಯಸ್ಥಗಾರ ವಹಿಸಿಲ್ಲ. ಇದ್ರ ಯಾರು ಬೇರೆ ಬಂದು ಫೈನಾನ್ಸರ್ ಆಗಲಿ, ಬಂಡವಾಳ ಶಾಹಿಗಳು ಯಾರು ಇದರಲ್ಲಿ ಬಂದಿಲ್ಲ. ಡೈರೆಕ್ಟ್ ಆಗಿ JSW ಕಂಪನಿ 6% ಅವ್ರು ಕೊಟ್ಟ ಮೇಲೆ SWML ಸೌತ್ ವೆಸ್ಟರ್ನ್ ಮೈನಿಂಗ್ ಲಿಮಿಟೆಡ್ ಕಂಪನಿಯವರು ಅವರು ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಕ್ಕೆ ಮುಂದೆ ಬಂದಿದ್ದು ನಾವು ಅವ್ರಿಗೆ ಸ್ವಾಗತ ವಹಿಸಿದ್ವಿ. ಇವಾಗ ನಿನ್ನೆ ಬಂಗಾರ ಹನುಮಂತರು ಪ್ರೆಸ್ಮೆಂಟ್ ಮಾಡಿದ್ದು ನಾವು ಕೂಡ ವೀಕ್ಷಿಸಿದ್ದೀವಿ. ಸೊ ಅದರಲ್ಲಿ 100 ಜನಕ್ಕೆ 150 ಜನಕ್ಕೆ ಟ್ರಾನ್ಸ್ಪೋರ್ಟ್ಗಳನ್ನ ಜಿಂದಾಲ್ ಕಂಪನಿಯವರು ನೇರವಾಗಿ ತೆಗೆದುಹಾಕಿ ಡೈರೆಕ್ಟ್ ಆಗಿ ಅವರೇ ಮಾಡ್ತಿದಾರ ಅಂತೇಳಿ ಅದೊಂದು ಏನು ನಿನ್ನೆ ಒಂದು ಆರೋಪ ಮಾಡಿದ್ದಾರೆ. ಸೊ ನಾವು ಹೇಳೋದಿಷ್ಟೇ, ನಾವೆಲ್ಲ ಲೋಕಾಲಿಟಿ, ನಾವೆಲ್ಲ ಬದುಕಬೇಕು. ಸೊ ಇದು ಬಹಳ ದಿನಸಿದ ಚರ್ಚೆ ನಿಂತದು, ಎಲ್ಲರಿಗೂ ಗಮನಕ್ಕೆ ಇತ್ತದು. ಬಟ್ ಅವ್ರಿಗೆ ತೆಗಿರಿ ಇವ್ರಿಗೆ ತೆಗಿರಿ ಟ್ರಾನ್ಸ್ಪೋರ್ಟ್ ದೂರ ಮಾಡುವಂಥ ವಿಷಯ ನಮ್ಮ ತಾಲೂಕು ಯೂನಿಯನ್ ಆಗಲಿ, ಲಾರಿ ಯೂನಿಯನ್ ಆಗಲಿ, ಆಮೇಲೆ ನಮ್ಮ ಸಚಿವರಾಗಲಿ, MP ಸಾರ್ ಆಗಲಿ ಯಾರು ಅದ್ರ ಬಗ್ಗೆ ಎಲ್ಲಿ ತಕರಾರು ಎತ್ತಿಲ್ಲ, ಆ ವಿಷಯನ ಪ್ರಸ್ತಾಪ ಮಾಡಿಲ್ಲ. ಸೊ ಇದು ಆಕ್ಚುಲಿ ಹೇಳ್ಬೇಕಂದ್ರೆ JSW ಕಂಪ್ನಿನೇ ತಗೊಂಡಿರ್ತಕ್ಕಂಥ ನಿರ್ಧಾರ ಇದು. ಯಾಕಂದ್ರೆ ನಮಗೆ ಬಹಳ ಅಲಿಗೇಷನ್ ಇತ್ತು. ಇದು ಸುಮಾರು ಎಲ್ಲ ಬಳ್ಳಾರಿ ಜಿಲ್ಲೆಗೆ ಗೊತ್ತು, ಸಂಡ ತಾಲೂಕಿಗೆ ಗೊತ್ತು. ಸೊ ಲಾರಿಯರಿಗೆ ದುಡ್ದಿರ್ತಕ್ಕಂಥ ಪೇಮೆಂಟ್ ಸರಿ ಕೈ ಸೇರ್ತಾ ಇಲ್ಲ ಅಂಬೋದು ಅವ್ರಿಗೆ ಮನದಟ್ಟಾಗಿದೆ. ಸೊ ಆ ನಿರ್ಧಾರದ ಮೇಲೆ ಇವ್ರು ಅದನ್ನ ಡೈರೆಕ್ಟ್ ಆಗಿ ಇಲ್ಲ, ಈ ಏನು JSW ಕಂಪನಿ 8 ಸ್ವಂತ ಮೈನ್ಸ್ ಇದಾವೋ ಆ ಸ್ವಂತ ಮೈನ್ಸ್ಗೆ ನಾವೇ ಪೇಮೆಂಟ್ ಕೊಡ್ತೀವಿ ಇದ್ಮೇಲೆ ಅಂದಾಗ ನಾವು ಅದನ್ನ ಸ್ವಾಗತ ಬಯಸ್ತೀವಿ. ಮೊದಲು ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಾವು ಒಂದು ಟ್ರಿಪ್ಪಿಗೆ 200-300 ರೂಪಾಯಿ ಕಮ್ಮಿ ಸಿಗ್ತಾ ಇತ್ತು. ಯಾಕಂದ್ರೆ ನಮಗೆ ಪೇಮೆಂಟ್ ಬೇಕಾಗಿತ್ತು. ಇದು ಆಕ್ಚುಲಿ ಇದೆ ಅಂದ್ರೆ ಇದು ಗಣಿಲಿಂದ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉದಾಹರಣೆ, ಈಗ ಸಿವಿಲ್ ಗಾಡಿಯಿಂದ ಲೋಡ್ ಆಗ್ತದೆ. ಸಿವಿಲ್ ಗಾಡಿಯಿಂದ ಲೋಡಿಂಗ್ ನಲ್ಲಿ 50% ಪೇಮೆಂಟ್ ಕೊಟ್ಬಿಡ್ತಾರೆ, ಇನ್ನ 50% ಅನ್ಲೋಡದಲ್ಲಿ ಪೇಮೆಂಟ್ ಸಿಗುತ್ತೆ. ಸೊ ಇದು ಹಂಗಲ್ಲ ನಮ್ಮದು. ನಮ್ಮ ಲಾರಿದಂತ ಹಂಗಿಲ್ಲ. ನಾವು ಹೊಡೆದ ಮೇಲೆ 8 ದಿನ 20 ದಿನಕ್ಕೆ ಅಂತೇಳಿ ನಾವೇನೋ ಒಂದು ರೂಲ್ಸ್ ಮಾಡ್ಕೊಂಡಿದ್ದೆ ಅಸೋಸಿಯೇಷನಲ್ಲಿ, ಆಮೇಲೆ ಪೇಮೆಂಟ್ ಸಿಗ್ತಾ ಇತ್ತು. ಸೊ ಅದು 2 ದಿನಕ್ಕೆ ಅಂತೇಳಿ ನಾವು ಟ್ರಾನ್ಸ್ಪೋರ್ಟರ್ ಹತ್ರ ನಾವು ಒಂದು ಒಪ್ಪಂದ ಮಾಡ್ಕೊಂಡ್ಮೇಲೆ ಅದು 8 ದಿನಕ್ಕೆಲ್ಲ 2 ತಿಂಗಳು 3 ತಿಂಗಳು ಆದ್ರೂ ನಮಗೆ ಪೇಮೆಂಟ್ ಸಿಕ್ಕಿದ್ದಿಲ್ಲ. ಈ ವಿಚಾರನ ಕಂಪನಿಗೆ ತಲುಪುವಂಥದ್ದಾಗಿತ್ತು. ಇವತ್ತು ಜಿಂದಾಲ್ ಅವರು ಟ್ರಾನ್ಸ್ಪೋರ್ಟರ್ಗಳನ್ನ ಸಿಸ್ಟಮ್ನ ತೆಗೆದ್ರು, ನಾಳೆ ಈ ಲಾರಿಗಳಿಗೂ ಕೂಡ ಹೊಡೆತ ಬೀಳ್ಬೋದು. ಸೊ ಇದು ನಿಮಗೆ ಮುಂದಿನ ದಿನಮಾನಗಳು ಅವ್ರದ್ದೇನೋ ಒಂದು ಪ್ಲಾನ್ ಇದೆ ಅಂತ ಅನ್ಸಲ್ವಾ ನಿಮಗೆ? ಅದ್ರ ಬಗ್ಗೆ ನಮಗೂ ಸೂಚನೆಗಳು ಬಂತು. ಈ ರೀತಿ ಮುಂದೆ ಈಗ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ನೆಕ್ಸ್ಟ್ ನಿಮ್ಮನ್ನ ತೆಗೆದು ಅವರ ಸ್ವಂತ ಗಾಡಿ ಇರ್ತಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ಕೂಡ ನಾವು ಮೀಟಿಂಗ್ ಮಾಡಿ ಅವ್ರ ಹತ್ರ ಕೂಡ ನಾವು ರೈಟಿಂಗ್ ತಗೊಂಡಿದ್ವಿ. ಯಾವುದೇ ಕಾರಣಕ್ಕಾಗಲಿ ಬೇನಾಮಿ ಗಾಡಿಗಳು ತರಂಗಿಲ್ಲ, ಸ್ವಂತ ಕಂಪನಿ ಗಾಡಿಗಳು ತರಂಗಿಲ್ಲ, ಸ್ಥಳೀಯ ಗಾಡಿಗಳು ಏನಿದಾವೋ ಅದರಲ್ಲಿದ್ದೇನೆ ಲೈಫ್ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಂತೇಳಿ ಅವ್ರ ಹತ್ರ ನಾವು ಒಂದು ಬರವಣಿಗೆ ಮೂಲಕ ನಾವು ಅದನ್ನ ತಗೊಂಡಿದ್ವಿ. ಸುಮಾರು ವರ್ಷಾನುಗಟ್ಟಲೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವಾಗ ಕೇಂದ್ರ ಸರ್ಕಾರದಲ್ಲಿ ಕೂಡ ಅದ್ರ ಬಗ್ಗೆ ನಿತಿನ್ ಗಡ್ಕರಿ ಅವರು ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಈ ಹಳೆ ಗಾಡಿ 2004-6 ಅವರೆಲ್ಲ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ. ಸೊ ಅದು ಕಾನೂನು ಕೈಗೆ ಬಂದ್ಮೇಲೆ ಅದು ಎಲ್ಲರೂ ನಾವು ಅದಕ್ಕೆ ಗೌರವ ಕೊಡಬೇಕು. ಸೊ ಈಗಂತೂ ಸದ್ಯಕ್ಕೆ ಯಾವುದಿಲ್ಲ, ಸ್ವಿಫ್ಟ್ ಮಾಡಲೇ ಹೊಡಿಬೇಕು, 2010 ಹೊಡಿಬೇಕು, 2018 ಹೊಡಿಬೇಕು ಅಂಬೋದು ಯಾವುದಿಲ್ಲ. ಇದೆಲ್ಲ ಹೋಗುಗಳಿಗೆ ಕಾರಣ ಆಗಿರ್ತದೆ. ಯಾವುದೇ ರೀತಿ JSW ಕಂಪನಿ ನಮಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಇದು ಯಾವುದಿಲ್ಲ ಅಂತ ನಾನು ಹೇಳ್ತೀನಿ. ಈಗ ಬಂಗಾರ ಹನುಮಂತವರು ಹೇಳಿರ್ತಕ್ಕಂಥ ಮಾತಿಗೆ ಈಗ ನಾವು ಒಂದು ಸಂಘದ ಅಧ್ಯಕ್ಷರಾಗಲಿ, ಇಲ್ಲ ಒಬ್ಬ ಲೀಡರ್ಸ್ ಆಗಲಿ, ಆಮೇಲೆ ಒಬ್ಬರು ಮಂತ್ರಿ ಆಗಿರ್ಬೋದು, ML ಆಗಿರ್ಬೋದು, ಆಮೇಲೆ ಶಾಸಕರಾಗಿರ್ಬೋದು. ಸೊ ಇವತ್ತಿನ ದಿನ 100 ಜನದಲ್ಲಿ 90 ಜನದ ಬಗ್ಗೆ ನಾವು ಒಲವು ಕೊಡಬೇಕಾಗ್ತದೆ. ಈಗ 100 ಜನದಲ್ಲಿ 10 ಜನಕ್ಕೆ ನಾವು ಇದು ಮಾಡೋ ಬದಲು ನಾವು ಉಳಿಸ್ಬೇಕಾಗಿದ್ದು 90 ಜನ. ಸೊ ಇವತ್ತು 100 ಜನ ಆ ಟ್ರಾನ್ಸ್ಪೋರ್ಟ್ಗಳಿಗೆ ನೋವಾಗಿರ್ಬೋದು, ನಮಗೂ ಬೇಜಾರೇ ಇದೆ, ನೋವಾಗಿರ್ಬೋದು. ಆದರೆ ಇಲ್ಲಿ 2000 ಜನ
ನೆನ್ಸಂತ ಕೆಲಸ ಅವ್ರು ಮಾಡಿದ್ದಾರೆ. ಅದು JSW ಕಂಪನಿನ ಮಾಡಿದ್ದಾರೆ. ಇದಕ್ಕೆ ನೇರ ಹೊಣೆ ಅಂದ್ರೆ ಕೂಡ SWML ಕಂಪನಿನೇ. ಅದರಲ್ಲಿ ಯಾರು ನಮ್ಮ ಶಾಸಕರಾಗಲಿ, ಆಮೇಲೆ ಸಂತೋಷ್ ದಾದರಾಗಲಿ, ಮಿನಿಸ್ಟರ್ ಆಗಲಿ ಇದರಲ್ಲಿ ಯಾರು ಇಲ್ಲ. ನಾವು ಸಂಘದ ವತಿಯಿಂದ ಕೂಡ ನಾವು ಏನು ಕಂಪ್ಲೇಂಟ್ ಮಾಡಿಲ್ಲ. ಬಟ್ ನಮಗೆ 65% ಅನೌನ್ಸ್ ಮಾಡಿರೋದು ನಮಗೆ ಬಹಳಷ್ಟು ಸ್ಟ್ರಗಲ್ ಆಗಿ ಅವರಿಗೆ ಎಷ್ಟು ನಾವು ತೊಂದರೆ ಕೊಟ್ಟಿವಿ ಅಂತಂದ್ರೆ ಮಾನ್ಯ MP ಸಾರಿಗೆ ಸಾಕಷ್ಟು ತೊಂದರೆ ಕೊಟ್ಟು ಅವರು ಹೇಳ್ದಂಗೆ ನಡ್ಕೊಂಡ್ರು. ಸಾಕಷ್ಟು ಸಲ ನಮ್ಗೆ ಹೇಳಿದ್ರು, ನೀವು ಏನು ಗದ್ದಲ ಏನು ಮಾಡಬೇಡ್ರಿ, ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಸೊ 65% ಏನು JSW ಕಂಪ್ನಿ ಕೊಟ್ಟ ಮೇಲೆ ಇದು ಪೇಮೆಂಟ್ ವಿಚಾರ ಬಂದ ಮೇಲೆ ಅವ್ರು ತಗೊಂಡೋಗಿರ್ತಕ್ಕಂಥ ನಿರ್ಣಯ SWML ಕಂಪನಿ. ಸೊ ನಿಮಗೆ ನ್ಯಾಯ ಕೊಡ್ಸೋಕೆ ಹೋಗಿ ಅವರಿಗೆ ಅನ್ಯಾಯ ಆಯ್ತಾ ಅಂತ? ಇಲ್ಲ, ಈಗ ಅದೇ ಹೇಳ್ತಾ ಇದ್ದೀನಿ. ಈಗ ನಾವು ನಮ್ಮ ಸಂಘದ ಅಧ್ಯಕ್ಷ, ಈಗ ನಾನೊಬ್ಬ ತಾಲೂಕು ಅಧ್ಯಕ್ಷರಾಗಿ ನಾನು 1,000 ಜನದಲ್ಲಿ 900 ಜನಕ್ಕೆ ನಾನು ನ್ಯಾಯ ಕೊಡಿಸಬೇಕಾಗಿದೆ ನನ್ನ ಧರ್ಮ. ಸೊ 100 ಜನದ ಬಗ್ಗೆ ನಾನು ಆಲೋಚನೆ ಮಾಡಬಾರ್ದು. 1000 ಜನದಲ್ಲಿ 100 ಜನದ ಬಗ್ಗೆ ಆಲೋಚನೆ ಮಾಡಬಾರ್ದು. ಸೊ 900 ಜನ, ಇಲ್ಲಿ 100 ಜನ ನೋವು ಅನುಭವಿಸಿದ್ರೆ ಇಲ್ಲಿ 900 ಜನ ಖುಷಿ ಅನುಭವಿಸ್ತಾರೆ ಅಂತ ನನ್ನ ಮಾತು.